ವೆಲ್ಕಮ್ ಟು ಕನ್ನಡ ಮಾಸ್ಟರ್ ಕ್ಲಾಸಸ್. ನಸಿರುದ್ದೀನ್ನ ಕಥೆಗಳು. नसरुद्दीन की कहानियाँ। ಕಥೆಯ ಮಾತು. गधे की बात। ನಸಿರುದ್ದೀನ್ನ ಬಳಿ ಒಂದು ಸುಂದರವಾದ ಕಥೆ ಇತ್ತು. नसरुद्दीन के पास एक खूबसूरत गधा था। ಅವನು ಅದನ್ನು ಯಾರಿಗೂ ಕೊಡಲು ಇಷ್ಟಪಡುತ್ತಿರಲಿಲ್ಲ. उसे अपने गधे को किसी को भी देना पसंद नहीं था। ಆದರೂ ಒಂದು ದಿನ ನೆರೆಯವ ಕೇಳಿದ. फिर भी एक दिन उसके पड़ोसी ने पूछा, ಕೆಲವು ಸಾಮಾನು ಸಾಗಿಸಬೇಕಾಗಿದೆ, ನಿನ್ನ ಕತ್ತೆ ಕೊಡುವೆಯಾ? कुछ सामान लाना है, क्या तुम अपना गधा दोगे? ಇಲ್ಲ ಮಿತ್ರ, ಈಗ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ ಎಂದು ನಸಿರುದ್ದೀನ್. नहीं दोस्त, अब मेरे पास कोई गधा नहीं है, नसरुद्दीन ने कहा। ಪರಿಪರಿಯಾಗಿ ಕೇಳಿಕೊಂಡರೂ ನಸಿರುದ್ದೀನ್ ತನ್ನ ಬಳಿ ಕತ್ತೆ ಇಲ್ಲ ಎಂದೇ ವಾದಿಸಿದ. बार बार पूछने पर नसरुद्दीन मेरे पास गधा नहीं है कहता रहा। ಮಿತ್ರ, ಇನ್ನೇನು ಹೊರಡಬೇಕು. ಅಷ್ಟರಲ್ಲಿ ಮನೆಯಲ್ಲಿದ್ದ ಕತ್ತೆ ಜೋರಾಗಿ ಅರಚಿಕೊಂಡಿತು. उसी वक्त घर में मौजूद गधा जोर जोर से चीखने लगा। ನೇರೆ ಮನೆಯಾತ, ಏನು ದೊಡ್ಡ ಮನುಷ್ಯರೇ, ಕತ್ತೆ ನಾನಿಲ್ಲಿದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ ಎಂದ ವ್ಯಂಗ್ಯವಾಗಿ. पड़ोसी ने टोकते हुए कहा, ये महान आदमी, तेरा गधा चिल्लाकर बोल रहा है कि मैं यहाँ नहीं हूँ। ನಸಿರುದ್ದೀನ್ಗೆ ಕೋಪ ಉಕ್ಕಿ ಬಂತು. नसरुद्दीन को गुस्सा आया। ಅಲ್ಲಯ್ಯ, ಇಷ್ಟು ದೊಡ್ಡ ಮನುಷ್ಯ, ನಾನು ಹೇಳುವ ಮಾತಿಗಿಂತ ಕತ್ತೆಯ ಮಾತಿನಲ್ಲಿ ನಂಬಿಕೆ ಹೆಚ್ಚು ಎಂದು ಕೇಳಿದ. नसरुद्दीन ने कहा, तुम तो बड़े महान हो, मेरी बातों से ज्यादा तुम्हें गधे की बात समझ आ गई। ವಯಸ್ಸು. उम्र। ಒಂದು ದಿನ ಗೆಳೆಯರ ಗುಂಪಿನಲ್ಲಿ ನಸಿರುದ್ದೀನ್ ಹರಟೆ ಹೊಡೆಯುತ್ತಿದ್ದ. एक दिन नसरुद्दीन अपने दोस्तों के साथ गपशप कर रहे थे। ಮಾತಿನ ಮಧ್ಯೆ ಸ್ನೇಹಿತನೊಬ್ಬ, ನಸಿರುದ್ದೀನ್ ನಿನ್ನ ವಯಸ್ಸೆಷ್ಟು ಎಂದು ಕೇಳಿದ. तो एक दोस्त ने पूछा, नसरुद्दीन तुम्हारी उम्र क्या है? ನಸಿರುದ್ದೀನ್ ಕೂಡಲೇ 40 ವರ್ಷ ಎಂದ. नसरुद्दीन ने फौरन जवाब दिया कि 40 साल है। ಆದರೆ ಅವನ ಸುಕ್ಕುಗಟ್ಟಿದ ಮುಖ, ಬಿಳಿಯ ಕೂದಲು ನೋಡಿದರೆ 40 ವಯಸ್ಸಿನವನಂತೆ ಕಾಣುತ್ತಿರಲಿಲ್ಲ. लेकिन उसका झुर्रियों वाला चेहरा और सफेद बाल से ऐसा नहीं लग रहा था कि वो 40 साल का है। ಆದ್ದರಿಂದ ಸ್ನೇಹಿತರು ಅವನ ಮಾತನ್ನು ನಂಬಲಿಲ್ಲ. इसीलिए उसके दोस्तों ने उसकी बात को यकीन नहीं किया। ಅವರಲ್ಲಿ ಒಬ್ಬ ಧೈರ್ಯ ಮಾಡಿ ಕೇಳಿದ. उन दोस्तों में से एक ने हिम्मत करके पूछा, ಅಲ್ಲ ನಸಿರುದ್ದೀನ್, 10 ವರ್ಷದ ಹಿಂದೆಯೂ ನೀನು ಇದೇ ಮಾತು ಹೇಳಿದ್ದು ನನಗೆ ಚೆನ್ನಾಗಿ ನೆನಪಿದೆ. नहीं नसरुद्दीन, 10 साल पहले भी तुमने यही जवाब दिया था, मुझे अच्छी तरह याद है। ಈಗಲೂ 40 ವರ್ಷ ಎಂದೇ ಹೇಳುವೆಯಲ್ಲ. अभी भी 40 साल कह रहे हो, ये क्या बात हुई? ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ. मैं उन लोगों में से नहीं हूँ जो पहले एक बात करते हैं और अब एक अलग बात करते हैं। ನನ್ನದು ಯಾವಾಗಲೂ ಒಂದೇ ಮಾತು ಎಂದು ನಸಿರುದ್ದೀನ್. मेरी तो बातें हमेशा एक ही रहती है, ऐसा नसरुद्दीन ने जवाब दिया। ಕಳ್ಳರು ಬಂದರು ನಸಿರುದ್ದೀನ್ನ ಮನೆಗೆ. नसरुद्दीन के घर चोर। ಒಂದು ರಾತ್ರಿ 4-5 ಮಂದಿ ಕಳ್ಳರು ನಸಿರುದ್ದೀನ್ನ ಮನೆಗೆ ನುಗ್ಗಿದರು. एक रात 4-5 चोर नसरुद्दीन के घर में घुस गए। ದೂರದಿಂದಲೇ ಇದನ್ನು ಗಮನಿಸಿದ ನಸಿರುದ್ದೀನ್ ಬೀರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡ. दूर से ही देखकर नसरुद्दीन ने एक अलमारी में घुसकर दरवाजा बंद कर लिया। ಕಳ್ಳರು ಮನೆಯನ್ನೆಲ್ಲ ಜಾಳಾಡಿದ್ದರೂ ಏನೂ ಸಿಗಲಿಲ್ಲ. चोरों ने घर में तोड़ फोड़ की मगर कुछ न मिला। ಆದರೂ
ಕಳ್ಳರು ಬಿಡ್ಲಿಲ್ಲ. फिर भी चोरों ने नहीं छोड़ा। ಏನಾದರೂ ಸಿಗಬಹುದೆಂದು ಪುನಃ ಮನೆಯನ್ನೆಲ್ಲ ಹುಡುಕಿದ್ದರು. कुछ न कुछ मिलेगा इसलिए दोबारा घर की तलाशी की। ಒಬ್ಬ ಕಳ್ಳನಿಗೆ ಬೀರು ಕಣ್ಣಿಗೆ ಬಿತ್ತು. अलमारी पर एक चोर की नजर पड़ी ಖುಷಿಯಾಯಿತು. और वो खुश हुआ। ಸದ್ಯ ಬೀರುವಿನಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತದೆ ಎಂದು ಬೀರು ಬಾಗಿಲು ತೆರೆದ. आखिरकार अलमारी में कुछ न कुछ मिलेगा इसलिए अलमारी का दरवाजा खुला। ಅಲ್ಲಿ ನಸಿರುದ್ದೀನ್ ಮುದುಡಿ ಕುಳಿತಿದ್ದ. वहीं पर नसरुद्दीन बैठा था। ಅರೆ, ಇಲ್ಲೇನು ಮಾಡುತ್ತಿದ್ದೀಯಾ? ಕಳ್ಳ ಕೇಳಿದ. अरे तुम यहाँ क्या कर रहे हो? चोर ने पूछा। ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ಲವಲ್ಲ, ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾರದೆ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದ. नसीरुद्दीन ने कहा, आपको मेरे घर में चोरी करने के लिए कुछ नहीं मिला, इसलिए शर्म के मारे आपको अपना चेहरा कैसे दिखाऊं, इसलिए यहाँ छुपा हुआ हूँ। ಕತ್ತೆಯ ಒಂದೊಂದೇ ಗುಣಗಳನ್ನು ವರ್ಣಿಸತೊಡಗಿದ. वो गधे की एक एक खूबियों को बताने लगा। ನೆರೆದಿದ್ದವನೊಬ್ಬ 50 ನಾಣ್ಯಕ್ಕೆ ಕೂಗಿದ. एक राहगीर ने 50 सिक्कों के लिए बोली लगाई। ಗಿಮಾಡುವ ರೀತಿ, ಅದರ ಸಾಮರ್ಥ್ಯ ಇತ್ಯಾದಿಗಳನ್ನು ಹೊಗಳತೊಡಗಿದ. अब वो गधे की काबिलियत की तारीफ करने लगा। ಮತ್ತೊಬ್ಬ 60 ನಾಣ್ಯಗಳಿಗೆ ಕೂಗಿದ. एक और ने 60 सिक्कों की बोली लगाई। ಕತ್ತೆಯ ಪರಂಪರೆ, ಅದರ ವಂಶಾವಳಿ, ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕತ್ತೆಯ ಗುಣಗಾನ ಮಾಡತೊಡಗಿದ. अब वो गधे की जनरेशन और आने वाली पीढ़ी के बारे में वगैरह की तारीफ करने लगा। ಇದನ್ನೆಲ್ಲ ನೋಡುತ್ತಾ ನಿಂತಿದ್ದ ನಸಿರುದ್ದೀನಿಗೆ ತನ್ನ ಕತ್ತೆ ಇಷ್ಟೆಲ್ಲ ಗುಣಗಳನ್ನು ಹೊಂದಿದೆಯೇ ಎಂದು ಆಶ್ಚರ್ಯವಾಯಿತು. नसीरुद्दीन जो ये सब देख रहा था हैरान हो गया कि अपने इस गधे में इतनी खूबियां हैं। ಬೇರಿನ್ನಾರಾದರೂ ಕೊಂಡುಕೊಂಡಾರೆಂಬ ಆತಂಕದಿಂದ ತಾನೇ 70 ನಾಣ್ಯಗಳಿಗೆ ಹರಾಜು ಕೂಗಿದ. कोई और उसे खरीद न ले, उसने 70 सिक्कों की बोली लगाई। ಅದೇ ಕತ್ತೆಯನ್ನು ಹೊಡೆದುಕೊಂಡು ಮನೆಗೆ ಬಂದ. और उसी गधे को पीटते पीटते घर ले आया।